ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ತುಂಬ ಹೆಲ್ತಿಯಾಗಿರೋ ಒಂದು ಡಿಟಾಕ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಯಾವಾಗಲೂ ನಾವು ಡಿಟಾಕ್ಸ್ಗಳನ್ನ ಯಾವ ರೀತಿ ಮಾಡ್ಕೊತೀವಿ, ಅಲ್ಲೇ ಮಾಡಿಕೊಂಡು ಅಲ್ಲೇ ತೊಗೊತೀವಿ. ಆದರೆ ಇದನ್ನು ನಾವು ಇನ್ಸ್ಟೆಂಟಾಗಿ ಮಾಡ್ಕೊಬೇಕು ಅಂತ ಫಸ್ಟೇ ರೆಡಿ ಮಾಡಿಟ್ಕೊಂಬಿಡೋದು. ಈ ಡ್ರಿಂಕ್ಸ್ ಅಂತೂ ಎಲ್ಲೆಡೆ ತುಂಬ ಅಂದರೆ ತುಂಬ ವೈರಲ್ ಆಗಿದೆ. ಈ ವಿಡಿಯೋ ಅಷ್ಟೇ ಚೆನ್ನಾಗಿದೆ, ವಿಡಿಯೋನೂ ಚೆನ್ನಾಗಿದೆ, ಹಾಗೆ ಡ್ರಿಂಕ್ ಕೂಡ ಚೆನ್ನಾಗಿದೆ. ಏನೇನು ಮಾಡೋದು, ಅದಕ್ಕೆ ಏನೇನು ಹಾಕೋದು ಅಂತ ನಾನಿವತ್ತು ತೋರಿಸ್ತೀನಿ. ಬನ್ನಿ ಯಾವ ರೀತಿ ಮಾಡೋದು, ಅದು ಯಾವ್ಯಾವುದು ಎಷ್ಟೆಷ್ಟು ಒಳ್ಳೆಯದು ಅಂತ. ಆ್ಯಂಡ್ ಇದು ಸ್ಕಿನ್ ಗ್ಲೋಯಿಂಗ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಹೆಲ್ತ್ ಬೆನಿಫಿಟ್ಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಕೆಲವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, ಕೆಲವ್ರಿಗೆ ಏನೋ ಸೋಮಾರಿತನ ಅನ್ನಿಸ್ತಾ ಇರುತ್ತೆ, ಕೆಲವ್ರಿಗೆ ಆರಾಮೇ ಆಗ್ತಾ ಇರಲ್ಲ, ಈ ರೀತಿ ಮನಸ್ಥಿತಿ ಇರುತ್ತೆ. ಬಟ್ ಈ ಡ್ರಿಂಕ್ನ ಬೆಳಗ್ಗೆ ಎದ್ದಿದ್ದ ಕೂಡಲೇ ಕುಡಿದ್ರೆ ಅಷ್ಟೇ ಮೈಂಡ್ ಕೂಡ ರಿಲೀಫ್ ಆಗುತ್ತೆ ಮತ್ತು ಏರ್ ಫಾಲ್ ಕಮ್ಮಿ ಆಗುತ್ತೆ, ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ, ಸ್ಕಿನ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಈ ಡ್ರಿಂಕ್ ಅಂತೂ ಎಲ್ಲೆಡೆ ಇವಾಗ ವೈರಲ್ ಆಗಿರೋ ಅಂಥ ಒಂದು ವಿಡಿಯೋ ಅಂತಲೇ ಹೇಳ್ತೀನಿ. ಪ್ರತಿದಿನವೂ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಕ್ಯೂಬ್ಸ್ ರೀತಿ ಮಾಡಿಕೊಂಡು ಬೆಳಗ್ಗೆ ಎದ್ದಿದ್ದ ಕೂಡಲೇ ಖಾಲಿ ಹೊಟ್ಟೆಲಿ ಫಸ್ಟ್ ಈ ಡ್ರಿಂಕ್ ಕುಡಿದು ಆ ನಂತರ ನೆಕ್ಸ್ಟ್ ಅವ್ರು ಏನು ತೊಗೋಬೇಕೋ ಅದನ್ನು ತೊಗೊತಾ ಇದ್ದಾರೆ. ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೇ ಎಲ್ಲ ತಾಜವಾಗಿದ್ದಿದ್ದರಿಂದ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಮೊದಲನೇದಾಗಿ ಇಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಹಾಕೊತಾ ಇದ್ದೀನಿ. ಬೀಟ್ರೂಟ್ ನಾನು 2 ತೊಗೊಂಡಿದ್ದೀನಿ, ಕ್ಯಾರೆಟ್ ಬಂದು 3 ತೊಗೊಂಡಿದ್ದೀನಿ. ನಿಂಬೆಹಣ್ಣು ಸ್ವಲ್ಪ ನಾನು ಜಾಸ್ತಿನೇ ಹಾಕೊತೀನಿ. ನಿಂಬೆಹಣ್ಣು ಹುಳಿ ಇದ್ದಷ್ಟು ನಮ್ಮ ಹೊಟ್ಟೆ ಫ್ಯಾಟ್ನ ಕಮ್ಮಿ ಮಾಡುತ್ತೆ. ಅದಕ್ಕೆ ನಾನು ನಿಂಬೆಹಣ್ಣು ಮತ್ತು ಕಿತ್ತಳೆಹಣ್ಣು ಜಾಸ್ತಿನೇ ತೊಗೊತಾ ಇದ್ದೀನಿ. ನಿಂಬೆಹಣ್ಣು ನಾನು ಒಟ್ಟು 4 ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕಿತ್ತಳೆಹಣ್ಣು ಹಾಕ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕಿತ್ತಳೆಹಣ್ಣನ್ನ 2 ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿತ್ತು. ಮತ್ತು ನಾನು ಬೆಟ್ಟದ ನೆಲ್ಲಿಕಾಯಿ, ಆ್ಯಪಲ್ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ನಮ್ಮ ಹೆಲ್ತ್ಗೆ ಏನೇನು ಒಳ್ಳೆಯದು, ನಾವು ಏನು ತೊಗೊಂಡ್ರೆ ಒಳ್ಳೆಯದು ಅದನ್ನು ಮಾತ್ರ ತೊಗೊಂಡಷ್ಟು ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಮತ್ತು ಈಗ ಸುಮಾರು ಜನ ನಾನು ಖುಷ್ಬು ಆಯಿಲ್ ಮಾಡಿದಾಗಿಂದ ಸುಮಾರು ಜನ ಕೇಳೋ ಪ್ರಶ್ನೆ ಒಂದೇ, ಮೇಡಮ್ ನಾವು ಏನು ಊಟ ತೊಗೊಬೇಕು ಈ ಆಯಿಲ್ ಹಚ್ಚಿದ ಮೇಲೆ ಅಂತ ಈ ರೀತಿಯೂ ಕೇಳ್ತಾರೆ. ನನ್ನ ಅನಿಸಿಕೆ ಏನು ಅಂತಂದರೆ, ಆಯಿಲ್ ಒಂದು ಹಚ್ಚಿಬಿಟ್ರೆ ಸಾಲದು, ನಮ್ಮ ಊಟದ ರೀತಿ ನೀತಿನೂ ಚೇಂಜ್ ಆಗಿರಬೇಕು. ತುಂಬ ಹೆಲ್ತ್ಗೆ ಒಳ್ಳೆಯದಾಗ ಅಂತ ಫುಡ್ ತೊಗೊಳ್ಬೇಕು. ಸುಮ್ಮನೆ ಆಯಿಲ್ ಅಂಥ ಪದಾರ್ಥನ ಆದಷ್ಟು ಸ್ಕಿಪ್ ಮಾಡಬೇಕು. ಆಯಿಲ್ ಬದಲು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಬಳಸ್ಕೊಳ್ಳಿ. ಮತ್ತು ಆದಷ್ಟು ಚಪಾತಿ ಅಭ್ಯಾಸ ಮಾಡ್ಕೊಳ್ಳಿ, ಮುದ್ದೆ ಅಭ್ಯಾಸ ಮಾಡ್ಕೊಳ್ಳಿ, ಈ ರೀತಿ ಡಿಟಾಕ್ಸ್ ಡ್ರಿಂಕ್ಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಜವಾಗ್ಲೂ ಈ ಡ್ರಿಂಕ್ ಅಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ಲು. ನಾನು ಇವತ್ತು ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಬಂದು ಆ್ಯಕ್ಚುಲಿ 1 ವೀಕ್ ಬ್ಯಾಕ್ ವಿಡಿಯೋ ನಾನು ಮಾಡಿಟ್ಕೊಂಡಿದ್ದೆ, ಬಟ್ ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ನಾನು ಖುಷ್ಬು ಅವರ ಆಯಿಲ್ನ ತುಂಬ ಜನ ಕೇಳಿದರು, ಅವರೆಲ್ಲರಿಗೂ ಮಾಡಿಕೊಟ್ಟಿದ್ದೇ ಆಗಿತ್ತು. ನಿಜವಾಗ್ಲೂ ನನ್ನ ನಂಬಿ ನನ್ನ ಹತ್ರ ಯಾವುದೇ ರೀತಿ ಲೈಸೆನ್ಸ್ ಇಲ್ಲದೆ ಹೋದರೂ ನೀವು ಅಷ್ಟೇ ಜೆನ್ಯೂನಾಗೆ ಮಾಡ್ತೀರಾ, ನಮಗಿಷ್ಟ ಆಗಿದೆ, ನೋ ಪ್ರಾಬ್ಲಮ್, ಮಾಡಿಕೊಡಿ ಅಂತ ಹೇಳಿದ್ರಲ್ಲ, ಆ ಭರವಸೆಗೆ ನಾನು ನಿಜವಾಗ್ಲೂ ಖುಷಿ ಪಡ್ತೀನಿ. ಹಾಗೆ ನೀವು ಹೇಳಿದ್ದಕ್ಕೆ ನಾನು ಅಷ್ಟೇ ಜೆನ್ಯೂನಾಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವ್ರ ಮುಂದೆ ಕೂಡ ಇಟ್ಟು ಪೂಜೆ ಮಾಡಿ ಎಲ್ಲನೂ ಮಾಡಿ ನಾನು ನಿಮ್ಮೊಟ್ಟಿಗೆ ಅದನ್ನು ಕಳಿಸ್ಕೊಟ್ಟಿದ್ದು. ಯಾರೆಲ್ಲರೂ ನನ್ನ ಹತ್ರ ಬುಕ್ ಮಾಡಿ ಹಚ್ಕೊತಾ ಇದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ, ಹಚ್ಕೊಳ್ದೇ ಇರೋರಿಗೂ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊಳ್ಳೋದು. ನಾನು ಯಾವಾಗಲೂ ನನಗೆ ಆರ್ಡರ್ ಸಿಗಲಿ, ನಾನು ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಳ್ಳಿಲ್ಲ. ನಾನು ಹಚ್ಕೊಂಡೆ, ನನಗದರಿಂದ ಗ್ಲೋ ಸಿಕ್ತು. ಗ್ಲೋ ಸಿಕ್ಕಿದ್ದಕ್ಕೆ ನಾನು ಆ ವಿಡಿಯೋನ ಮಾಡಾಕಿದ್ದು ಅಷ್ಟೇ. ಬಟ್ ಅದರಿಂದ ನಂಗೆ ಒಳ್ಳೆ ರೆಸ್ಪಾನ್ಸ್ ಆಗಲಿ ಆರ್ಡರ್ಗಳಾಗಲಿ ಸಿಕ್ತು. ಬಟ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಷ್ಟೇ. ಈಗ ನಾನು ಫಸ್ಟೇ ಬೀಟ್ರೂಟ್ ಮತ್ತು ಕ್ಯಾರೆಟ್ ಪ್ರತಿಯೊಂದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಂಡೆ. ಅದಾದಮೇಲೆ ಬೆಟ್ಟದ ನೆಲ್ಲಿಕಾಯಿನೂ ಕೂಡ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅದೇ ಬೌಲ್ಗೆ ಎತ್ತಿಟ್ಕೊಂಡೆ. ಈಗ ನಾನು ಆ್ಯಪಲ್ನ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಪಲ್ ಕಂಪ್ಲೀಟಾಗಿ ಒಂದು 3 ಆ್ಯಪಲ್ ತೊಗೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಕೆಲವ್ರಿಗೆ ಅದು ಸಿಪ್ಪೆ ಥರ ಸಿಗುತ್ತೆ, ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಹಂಗೆಲ್ಲ ಏನೂ ಅನಿಸಲ್ಲ. ಸೋದ್ಸೋಕ್ಕೆ ಮಾತ್ರ ಹೋಗಬೇಡಿ, ಜಾಸ್ತಿ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ, ಸೋದಿಸೋಕ್ಕೂ ಹೋಗಬೇಡಿ. ಅದು ಯಾವ ರೀತಿ ಇರುತ್ತೆ ಅದು ಆ ರೀತಿಯೇ ಇರಲಿ. ಏನಕ್ಕೆಂದರೆ ಆವಾಗಲೇ ನಮಗೆ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ಗಳು ತುಂಬ ಸಿಗೋದು. ಅದ್ರ
ಪ್ರೋಟೀನ್ ಆಗಲಿ ಅಥವಾ ಕ್ಯಾಲರಿ ಆಗಲಿ ಪ್ರತಿಯೊಂದು ಅದರಿಂದನೇ ನಮಗೆ ಸಿಗೋದು. ಈಗ ನಾನೊಂದು ದೊಡ್ಡ ಇಂಚು ಚಕ್ಕೆ ಹಾಕೊತಾ ಇದ್ದೀನಿ. ಚಕ್ಕೆ ಹಾಕೋದ್ರಿಂದ ವೆಯ್ಟ್ ಲಾಸ್ ಮಾಡುತ್ತೆ. ವೆಯ್ಟ್ ಲಾಸ್ ಇವತ್ತಿನ ದಿನ ತುಂಬ ದಪ್ಪ ಆಗ್ತಾ ಇದ್ದಾರೆ. ಅವ್ರಿಗೆ ವೆಯ್ಟ್ ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ. ಎಸ್ಪೆಷಲಿ ನಾನು ಕೂಡ ವೆಯ್ಟ್ ಲಾಸ್ ಮಾಡ್ತಾನೇ ಇದ್ದೀನಿ. ನಾನು ಸಣ್ಣ ಆಗಿದ್ದೀನಿ. ಇನ್ನೂ ವೆಯ್ಟ್ ಲಾಸ್ ಮಾಡಬೇಕು, ಇನ್ನೂ ಸಣ್ಣ ಆಗಬೇಕು ಅಂತ ನಾನು ಯಾವುದೇ ಇದನ್ನು ಕೂಡ ಸ್ಕಿಪ್ ಮಾಡಿಲ್ಲ. ಪ್ರತಿಯೊಂದನ್ನು ಬಳಸ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಜೀರಿಗೆ, ಮೆಣಸು, ಚಕ್ಕೆ, ಆ್ಯಪಲ್ ಮತ್ತು ಉಳಿದಿದ್ದಂಥ ಆಮ್ಲ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಈಗಲೇ ಬಿಡ್ತಾ ಇದ್ದೀನಿ ನಾನು. ನೀವು ಉಪ್ಪಾದರೂ ಹಾಕ್ಕೊಬೋದು, ಇಲ್ಲ ಅಂತಂದರೆ ಬೆಲ್ಲ ಆದರೂ ಹಾಕ್ಕೊಬೋದು. ಬಟ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ಗೆ ಉಪ್ಪು ತುಂಬ ಸೂಟೇಬಲ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದೆ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಐಸ್ ಕ್ಯೂಬ್ಗೆ ಹಾಕ್ಕೊತಾ ಇದ್ದೀನಿ. ಒಂದಷ್ಟು ಎಗ್ಗದು ಕೂಡ ಕ್ಯೂಬ್ಸ್ ಇತ್ತು, ಅದಕ್ಕೂ ಹಾಕ್ಕೊಂಡು ನಾನು ಐಸ್ ಕ್ಯೂಬ್ಗೂ ಹಾಕ್ಕೊಂಡು ಎಲ್ಲನೂ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಒಂದು ಜಾಸ್ತಿನೇ ಮಾಡಿಕೊಂಡೆ. ನನಗಿಲ್ಲೊಂದು 120 ಕ್ಯೂಬ್ಸೇ ಆಯಿತು. ಪುಟ್ಟದಾಗಿ ಚಿಕ್ಕದಾಗಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ಅದು ಯಾವ ರೀತಿ ಬಂತು, ಹೇಗೆ ಬಂತು ಅಂತ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಕ್ಯೂಬ್ಸ್ಗಳಿಲ್ಲ ಅಂತಂದರೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಕ್ಯೂಬ್ಸ್ ಹಾಕೋಕ್ಕೆ ಅಂತಲೇ ಇರುತ್ತೆ. ಅದನ್ನು ಕೂಡ ನೀವು ಬುಕ್ ಮಾಡ್ಕೋಬೋದು. ನಾನು ಈ ರೀತಿ ಎಲ್ಲನೂ ಹಾಕ್ಕೊಂಡು ಮಾಡಿಕೊಂಡೆ. ಬೆಳಗ್ಗೆ ಎದ್ದಿದ್ದ ಕೂಡಲೇ ಕುಡಿತಾ ಇದ್ದೀನಿ. 1 ವೀಕ್ ಆಯ್ತಾ ಬಂತು. ನಿಜವಾಗ್ಲೂ ಒಂಥರ ಖುಷಿಯಾಗಿದ್ದೀನಿ, ಸ್ಟ್ರೆಂತ್ ಆಗಿದೆ. ಮೂಡ್ ಏನೋ ಒಂಥರ ಬೇಗ ಕೆಲಸ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ. ಅದು ಬೇಗ ಕೆಲಸ ಕೂಡ ಮಾಡ್ತೀನಿ. ಯೂಶ್ವಲಿ ನಾನು ಎದ್ದೇಳೋದು ಯಾವಾಗಲೂ 4 ಗಂಟೆಗೇ. ಏನಕ್ಕೆಂದರೆ ನನ್ನ ಕೆಲಸ ಅದೇ ರೀತಿ ಇರುತ್ತೆ. ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ ನಮ್ಮ ಮನೆ ಕೆಲಸ. ಸೊ ಅದಕ್ಕೆ ನಾನು 4 ಗಂಟೆಗೆ ಎದ್ದುಬಿಡ್ತೀನಿ. ಬಟ್ ಈ ನಡುವೆ ನನಗೆ ಯಾಕೋ ಆರಾಮೇ ಆಗ್ತಿರ್ಲಿಲ್ಲ. ಅದು ಯಾಕೆ ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಬೇಜಾರಂತ ಅನ್ನಿಸ್ತಿತ್ತು, ಮನಸ್ಸಿಗೆ ಆರಾಮೇ ಅನ್ನಿಸ್ತಿರ್ಲಿಲ್ಲ. ಕೆಲಸ ಮಾಡೋಕ್ಕೆ ಮೂಡು ಕೂಡ ಬರ್ತಿರ್ಲಿಲ್ಲ. ಬಟ್ ಹಂಗಾದ್ರೂ ನಾನು ಸುಮ್ಮನಂತೂ ಇರೋಕ್ಕೆ ಆಗ್ತಿರ್ಲಿಲ್ಲ. ಇಲ್ಲ ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ವಾಕ್ ಆದರೂ ಮಾಡಿ ಮೈಂಡ್ನ ಫ್ರೆಶ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಅಷ್ಟು ಬೇಗ ಇದ್ದರೆ ಆ್ಯಕ್ಚುಲಿ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ. ಹಾಗಾದರೂ ಆಗ್ತಾನೇ ಇರಲಿಲ್ಲ, ಅಥವಾ ಚಳಿಗೋ ಏನಕ್ಕೋ ಗೊತ್ತಾಗ್ತಿರ್ಲಿಲ್ಲ. ಬಟ್ ಕೊನೆಗೆ ಈ ಡ್ರಿಂಕ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಎಲ್ಲರೂ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದು ಈ ಡ್ರಿಂಕು ಅಂತ ಅಂದಾಗಿಂದ ನಾನು ಮಾಡ್ಕೊಂಡು ಕುಡಿಲೇಬೇಕು ಅಂತ ಅಂದ್ಬಿಟ್ಟು ಎಲ್ಲ ಒಂದರಲ್ಲೇ ಇರುತ್ತೆ. ನಾವು ಬೆಳಗ್ಗೆ ಎದ್ದು ನಾನು ಹೆಂಗಿದ್ರು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತೀನಿ. ಒಂದೇ ಸಲ ಎಲ್ಲನೂ ಗ್ರೈಂಡ್ ಮಾಡಿ ಸ್ಟೋರ್ ಮಾಡಿಟ್ಕೊಂಡು ಬೆಳಗ್ಗೆ ಎದ್ದಿದ್ದ ಕೂಡಲೇ ಕುಡಿಯೋದ್ರಿಂದ ನಮ್ಮ ಬ್ಯೂಟಿ ಕೂಡ ಚೆನ್ನಾಗಾಗುತ್ತೆ, ಏರ್ ಕೂಡ ಚೆನ್ನಾಗಾಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ಏನೋ ಒಂಥರ ಸ್ಟ್ರೆಂತ್ ಕೂಡ ಬರುತ್ತೆ. 1 ಕ್ಯೂಬ್ ಹಾಕ್ಕೊಂಡು ಕುಡಿದ್ರೆ ಸಾಕು. ನಿಜವಾಗ್ಲೂ ನನಗೆ ಹತ್ತತ್ರ 9 ಗಂಟೆವರೆಗೂ ಫುಲ್ ಏನೂ ಬೇಡ ಅಂತ ಅನಿಸುತ್ತೆ. ಅದಾದಮೇಲೆ ನಾನು ಲೈಟಾಗಿ ಕಾಫಿ ತೊಗೊತೀನಿ. ಈ ರೀತಿ ಕಂಪ್ಲೀಟಾಗಿ ಫಿಲ್ ಮಾಡಿಕೊಂಡೆ. ಒಂದು 2 ಅವರ್ಸ್ ನಾನು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ನೋಡಿ, ಅದಾದಮೇಲೆ ನಮಗೆ ಈ ರೀತಿ ಕ್ಯೂಬ್ಸ್ ಬರುತ್ತೆ. ಅದನ್ನು ನಾನು ನೀರಿಗೆ ಹಾಕ್ಕೊಂಡು ಬೆಳಗ್ಗೆ ಎದ್ದು ಪ್ರತಿದಿನ ಕುಡಿತಾ ಇದ್ದೀನಿ. ಈ ಒಂದು ಡ್ರಿಂಕ್ನ ಅಭ್ಯಾಸ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ನಿಜವಾಗ್ಲೂ ನನಗಂತೂ ಯೂಸ್ ಆಗಿದೆ, ನಿಮಗೂ ಯೂಸ್ ಆಗುತ್ತೆ ಅಂತಲೇ ಅಂದ್ಕೊತೀನಿ. ತಕ್ಷಣ ನಾನು ಯಾವುದನ್ನು ಕೂಡ ತಿಳ್ಸೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಏನಕ್ಕೆ ಅಂತಂದರೆ ಫಸ್ಟು ನನಗೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅದರಿಂದ ಯಾವ ರೀತಿ ಚೆನ್ನಾಗಾಗಿದೆ ಅಂತ. ಇದೆಲ್ಲ ಕೆಮಿಕಲ್ ಹಾಕೋಕ್ಕಾಗುತ್ತಾ? ನೀವು ಕಣ್ಣು ಮುಂದೆನೇ ನೋಡಿದ್ರಿ, ನಾವು ತಿನ್ನೋ ಅಂಥ ಪದಾರ್ಥನೇ ಬೀಟ್ರೂಟ್ ಆಗಲಿ, ಕ್ಯಾರೆಟ್ ಆಗಲಿ, ನಿಂಬೆಹಣ್ಣಾಗಲಿ, ಕಿತ್ಳೆಹಣ್ಣಾಗಲಿ, ಆ್ಯಪಲ್ ಆಗಲಿ, ಆಮ್ಲ ಆಗಲಿ, ಪ್ರತಿಯೊಂದು ನಾವು ತಿನ್ನುವಂಥ ಪದಾರ್ಥನೇ. ಎಲ್ಲನೂ ಹಾಕಿ ಒಟ್ಟಾರೆ ಈ ರೀತಿ ಮಾಡಿದ್ರೆ ಒಂದು ಮಸ್ತ್ ಕ್ಯೂಬ್ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗೇ ಹೋಯಿತು. ಹಾಗೆ ಚೆನ್ನಾಗೂ ಕೂಡ ಇತ್ತು. ಈಗ ಒಂದು ಕ್ಯೂಬ್ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ನಿಮ್ಮೊಟ್ಟಿಗೆನೂ ಕೂಡ ಪ್ರತಿಯೊಂದನ್ನು ಹೇಳ್ಕೊಳ್ತಾ ಶೇರ್ ಮಾಡ್ತಾ ಕುಡಿತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಖಂಡಿತವಾಗ್ಲೂ ಒಂದೇನು ಬೇಜಾರಾಗುತ್ತೆ ಗೊತ್ತಾ? ವಿಡಿಯೋ ನೋಡ್ತೀರಾ, ಲೈಕ್ ಮಾಡಲ್ಲ. ಪ್ಲೀಸ್ ನೀವು ವಿಡಿಯೋ ನೋಡಬೇಕಾದ್ರೆ ಲೈಕ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಈ ಡ್ರಿಂಕ್ನ ಮಾಡ್ಕೊಂಡು ಕುಡೀರಿ. ನೀವು ಕೂಡ ಆ್ಯಕ್ಟಿವ್ ಆಗ್ತೀರಾ, ಮೈಂಡ್ ಕೂಡ ಫ್ರೆಶ್ ಆಗುತ್ತೆ, ಹಾಗೆ ಕೆಲಸ ಮಾಡೋಕ್ಕೂ ಉತ್ಸಾಹ ಬರುತ್ತೆ. ಡ್ರಿಂಕ್ ಅಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು.